ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾದ ವತಿಯಿಂದ ನವೆಂಬರ್ 26ಕ್ಕೆ ನಡೆಯುವ ಸಂವಿಧಾನ ಸಮರ್ಪಣಾ ದಿನದ ಕುರಿತು ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸಂವಿಧಾನದ ಪ್ರತಿಯನ್ನ ಪ್ರದರ್ಶಿಸಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ ಕೇಳುವವರ ವಿರುದ್ಧ ಧಿಕ್ಕಾರವಿರಲಿ. ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ನವೆಂಬರ್ 26ಕ್ಕೆ ನಡೆಯುವಂತಹ ಸಂವಿಧಾನ ಸಮರ್ಪಣಾ ದಿನದ ಕುರಿತು ಪತ್ರಿಕಾಗೋಷ್ಠಿ. ದೇವನಹಳ್ಳಿ ಭಾರತ ಸಂವಿಧಾನವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ತಲುಪಬೇಕು ಎಂಬ ಉದ್ದೇಶದೊಂದಿಗೆ ಸಂವಿಧಾನ ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ದೇವನಹಳ್ಳಿ ಭಾರತ ಸಂವಿಧಾನವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ತಲುಪಬೇಕು ಎಂಬ ಉದ್ದೇಶದೊಂದಿಗೆ ಸಂವಿಧಾನ ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಅಗೌರವದಿಂದ ನಡೆಸಿಕೊಂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಲವು ಹೋರಾಟಗಳನ್ನ ಮಾಡಿರೋದು ಬಿಜೆಪಿ ಪಕ್ಷ ಕೇವಲ ಚುನಾವಣೆ ಸಂದರ್ಭದಲ್ಲಿ ಸಂವಿಧಾನದ ಪ್ರತಿಯನ್ನ ಪ್ರದರ್ಶಿಸಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ ಕೇಳುವವರ ವಿರುದ್ಧ ಧಿಕ್ಕಾರವಿರಲಿ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾದ ಉಸ್ತುವಾರಿಗಳಾದಂತಹ ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾದ ವತಿಯಿಂದ ನವೆಂಬರ್ 26ಕ್ಕೆ ನಡೆಯುವಂತಹ ಸಂವಿಧಾನ ಸಮರ್ಪಣಾ ದಿನದ ಕುರಿತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನವೆಂಬರ್ 26ರಂದು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಸಮರ್ಪಣೆ ದಿನವನ್ನ ಆಚರಿಸಲಿದ್ದೇವೆ. ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅಪಮಾನಗಳ ಕುರಿತು ಅರಿವು ಮೂಡಿಸೋದು ಹಾಗೂ ಭೀಮ ಸ್ಮರಣೆಯನ್ನ ಮಾಡಲಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಕಾಂಗ್ರೆಸ್ ಪಕ್ಷ ಮಕ್ಕಳು, ಮಹಿಳೆಯರು ಮತ್ತು ಬಡವರ ಸರ್ವತೋಮುಖ ಅಭಿವೃದ್ಧಿಗೆ ಬಳಸಬೇಕಾದಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದು ನಾಚಿಕೆಯ ಸಂಗತಿ. ರಾಹುಲ್ ಗಾಂಧಿಯ ನಾಯಕತ್ವ ಒಪ್ಪಿಕೊಳ್ಳಲು ಜನರೇ ಸಿದ್ಧವಿಲ್ಲ. ಅದಕ್ಕೆ ಸಾಕ್ಷಿ ಇಂದಿನ ಚುನಾವಣೆಗಳು ಕಾಂಗ್ರೆಸ್ ಮುಕ್ತ ಆಡಳಿತಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ನಿಜವಾದ ವೋಟ್ ಚೋರಿಗಳು ಯಾರು ಅನ್ನೋದು ಜನರಿಗೆ ತಿಳಿದಿದೆ ಅಂತ ಹೇಳಿ ಮಾತನಾಡಿದ್ರು. ಹಾಗೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎದುರಿಸಿದ ಕ್ಷಣವೇ ನಿಜವಾದ ಸ್ವಾತಂತ್ರ್ಯ. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಗೌರವಯುತವಾಗಿ ಸಮಾಧಿ ಮಾಡಲು ಅವಕಾಶ ನೀಡಿದವರನ್ನ ಎಂದಿಗೂ ಬೆಂಬಲಿಸೋದಿಲ್ಲ ಅಂತ ಹೇಳಿ ತಿಳಿಸಿದ್ರು. ಇನ್ನು ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, 1949 ಸಂವಿಧಾನ ಸಮರ್ಪಣೆಯಾದ ವರ್ಷವಾಗಿದ್ದು 26 ವರ್ಷಗಳಾಗಿವೆ. ಕಾಂಗ್ರೆಸ್ ಸರ್ಕಾರ ಹಲವು ತಿದ್ದುಪಡಿಗಳನ್ನು ಮಾಡಿದೆ. ಸಂವಿಧಾನವನ್ನ ಅಳಿಸಿ ಹಾಕುವ ಭಯವನ್ನ ಜನರಲ್ಲಿ ಸೃಷ್ಟಿ ಮಾಡುತ್ತಿದ್ದಾರೆ. ಅಂಬೇಡ್ಕರ್ ಅವರ ಪಂಚತೀರ್ಥಗಳಾದಂತಹ ಜನ್ಮಸ್ಥಳ, ಶಿಕ್ಷಣ ಪಡೆದ ಸ್ಥಳ, ದೀಕ್ಷಾಭೂಮಿ, ಮಹಾಪರಿ ನಿರ್ವಾಣವಾದ ಐತಿಹಾಸಿಕ ಸ್ಥಳಗಳನ್ನ ಅಭಿವೃದ್ಧಿಯನ್ನ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷರಾದ ಮಂಜುನಾಥ್ ಹೂಡಿ, ರಾಜ್ಯ ಖಜಾಂಚಿ ಎಕೆಪಿ ನಾಗೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ, ರೈತ ಮೋರ್ಚಾ ಮಾಜಿ ಅಧ್ಯಕ್ಷ ನಾರಾಯಣಗೌಡ, ಆತ್ಮನಿರ್ಭರ ಅಭಿಯಾನದ ಜಿಲ್ಲಾ ಸಂಚಾಲಕ ಓಬದೇವನಹಳ್ಳಿ ಮುನಿಯಪ್ಪ, ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ನಾಗೇಶ್, ಒಬಿಸಿ ಮೋರ್ಚಾದ ಕಿಟ್ಟಿ ಕುಂದಾಣ, ಯುವ ಮೋರ್ಚಾದ ಅಧ್ಯಕ್ಷ ಅರುವನಹಳ್ಳಿ ವೆಂಕಟೇಗೌಡ, ಮುಖಂಡರಾದ ಬಿಕೆ ನಾರಾಯಣಸ್ವಾಮಿ, ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ವಿಜಯ್, ಆರ್ಕೆ ನಂಜೇಗೌಡ, ದೇಸು ನಾಗರಾಜ್, ನಾಗೇಶ್ ಬಾಬು, ಗೋಪಿನಾಥ್, ಪುನೀತಾ, ಪ್ರಭು ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಮರ್ಪಣೆ ಮಾಡ್ತಾರೆ. ಇಲ್ಲಿಗೆ 76 ವರ್ಷಗಳು ಆಗಿದೆ ಇಲ್ಲಿ ತನಕ. ಆಮೇಲೆ 75-76 ವರ್ಷಗಳಾಗಿದೆ. ಇದುವರೆಗೂ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಸುಮಾರು 80-90 ಹಲವಾರು ಬಾರಿ ಇಂದಿರಾ ಗಾಂಧಿ ಅವರು ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದಾಗ ತಿದ್ದುಪಡಿಗಳು ಮಾಡಿದ್ದಾರೆ. ಅವರಿಗೆ ಒಂಥರ ಅವಮಾನ ಮಾಡಿದಂಗೂ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರ ಸಂವಿಧಾನಕ್ಕೆ ಅವಮಾನ ಮಾಡಿದಂಗಾಯಿತು. ಈಗ ಹೇಳ್ತಾರೆ ನಾವು ಸಂವಿಧಾನ ತೆಗೆದುಬಿಡ್ತಾರೆ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ರು ಅಂತೇಳಿ ಈಗಿರುವಂಥವ್ರು ನಾಯಕರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಯಾರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ ಜನಜಾಹೀರಾತಾಗಿದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದೆ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
1899 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮೌವನ್ನ ಸ್ಥಳದಲ್ಲಿ ಜನನ ಆಗ್ತಾರೆ. ಆಮೇಲೆ 1956 ಡಿಸೆಂಬರ್ 6ರಂದು ಮರಣ ಹೊಂದ್ತಾರೆ. ಅವರು ಸುಮಾರು 65 ವರ್ಷಗಳ ಕಾಲ ಜೀವಂತವಾಗಿರ್ತಾರೆ. ಜೀವಂತವಾಗಿದ್ದಾಗ ಅವರು ಸಂವಿಧಾನ ಸಮರ್ಪಣೆ ಮಾಡಿ ಸುಮಾರು 5-6 ವರ್ಷಗಳ ಕಾಲ ಅವರು ನೋಡಿರ್ತಾರೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರಿಗೆ ಗೌರವಯುತವಾಗಿ ನಡ್ಕೊಂಡಿಲ್ಲ, ಅವರಿಗೆ ಒಂದು ಸಮಾಧಾನಕರವಾಗಿ ಸಮಾಧಿ ಮಾಡಲಿಕ್ಕೆ ಒಂದು ಜಾಗ ಕೊಡಲಿಲ್ಲ. ಆದ್ದರಿಂದ ಅವರಿಗೆ ದೆಹಲಿಯಲ್ಲಿ ರಾಜ್ಘಾಟಲ್ಲಿ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ದೇಶ ಡೆವಲಪ್ಮೆಂಟ್ ಆಗಬೇಕು, ನನ್ನನ್ನು ಕಾನೂನು ಸಚಿವರಾಗಿ ಏನು ಮಾಡಿದ್ದೀರಿ ನೀವು, ನಾವು ಈ ದೇಶ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯೋಜನಾ ಇದರಲ್ಲಿ ನನಗೆ ಒಂದು ಮಂತ್ರಿ ಇದರಲ್ಲಿ ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೊಟ್ರ ಹಿಂದೂ ಕೋಡ್ ಬಿಲ್ ಪ್ರಕಾರ ಹೆಣ್ಮಕ್ಳಿಗೆ ಮತದಾನದ ಹಕ್ಕು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು, ಅವ್ರಿಗೂ ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳಿದ್ರು. ಕೊಟ್ರ OBC ರಿಸರ್ವೇಶನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು, ಮಾಡಿದ್ರ? ಆರ್ಟಿಕಲ್ 370 ಏನು ಜಮ್ಮು ಕಾಶ್ಮೀರದಲ್ಲಿ ನೀವು ತಂದಿದ್ದೀರಿ, ಒಂದು ದೇಶದಲ್ಲಿ 2 ಸಂವಿಧಾನ 2 ಧ್ವಜ, ಇದು ಬೇಡ, ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೇಳಿ ದೇಶ ಡಿವೈಡ್ ಆಗಿದೆ. ಇವತ್ತೇ ನಾವು ಅದನ್ನ ಎಚ್ಚೆತ್ಕೊಂಡು ಯಾರ್ಯಾರು ಬೇಕಾ ಎಲ್ಲರೂ ಹೋಗ್ಬಿಡ್ಲಿ, ನಾವು ಇಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರು ಏನು ಗೌರವ ಕೊಡ್ತಾ ಇದ್ದೀರಾ ಅದನ್ನ ಕೊಡ್ತಾ ಇದ್ದೀರಿ. ಅಲ್ಲಿ ಜಿನ್ನಾ ಅವರು ಆ ರೀತಿ ಗೌರವ ಕೊಡ್ತಾ ಇಲ್ಲ. ನಮ್ಮ ಜನ ಇದ್ದಿದ್ದಂತ 18% ಹೋಗಿ ಇವತ್ತು ಎಷ್ಟು % ಆಗ್ತಾ ಇದೆ. ಇವತ್ತು ನಮ್ಮ ಭಾರತದಲ್ಲಿ ಅವ್ರು ಎಷ್ಟು % ಇದ್ದಾರೆ ಅಲ್ಪಸಂಖ್ಯಾತರು, ನಾವು ಯಾವ ತರ ನೋಡ್ಕೊಂತ ಇದ್ದೀರಿ, ಅವ್ರು ಯಾವ ತರ ನೋಡ್ಕೊಂತ ಇದ್ದೀರಿ. ಮೊನ್ನೆ ನಾವು ಮಾಧ್ಯಮಗಳಲ್ಲಿ ನೋಡಿದ್ರು, ಸಿಂಧಿಯಲ್ಲಿ ನಮ್ಮ ಹಿಂದೂ ಹೆಣ್ಮಗಳು ಅವ್ರ ಯಜಮಾನ್ರು ಮದುವೆ ಇದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಕಾರಲ್ಲಿ ಪಾಕಿಸ್ತಾನ ಸೈನಿಕರು ಅವರೆಲ್ಲ ಬಂದು ರಸ್ತೆಯಲ್ಲಿ ಕಡಿದು ಆ ಹೆಣ್ಮಕ್ಳನ್ನ ಆ ಗಂಡು ಮುಂದೆನೆ ಎತ್ತಾಕೊಂಡು ಹೋಗ್ತಾರೆ. ಈ ತರ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ. ನಮ್ಮ ಭಾರತದಲ್ಲಿ ಆ ತರ ಏನಾದ್ರು ಇದೆಯಾ? ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಅಂಬೇಡ್ಕರ್ ಅವರು ಹೇಳಿದ್ರು, ಹಿಂದೂಸ್ತಾನ ಪಾಕಿಸ್ತಾನ ಅಂತ ಡಿವೈಡ್ ಆಗಿದೆ, ಎಲ್ಲರೂ ಹೋಗ್ಬಿಡ್ಬೇಕು, ನಾವೆಲ್ಲ ಇಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಇವತ್ತಲ್ಲ ನಾಳೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ. ಇದನ್ನೆಲ್ಲ ಯಾವೊಂದು ಕೇಳಿಸ್ಕೊಳ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿ, ತಿರಸ್ಕಾರ ಮಾಡಿ, ಲಾಡ್ಗೆ ಅವರು ರಾಜೀನಾಮೆ ಕೊಡೋದು ಮಾಡಿದ್ದು ಯಾರು? ಅದಕ್ಕೆ ಕಾರಣ ಯಾರು? ಇವತ್ತು ಅಂಬೇಡ್ಕರ್ ಮಾತು ಹೆಸರು ಹೇಳೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ನಾನು ಕೇಳೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಅವರು ಸರ್ಕಾರಿ ಏನಿತ್ತು ಬಂಗ್ಲೆ ಇತ್ತು ಖಾಲಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಉಳ್ಕೊಂಡಿದ್ದಂಥ ಆದಿಪುರದಲ್ಲಿ ಇರ್ತಕ್ಕಂಥ ಮನೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತ ನಂತರ ಆ ಬಾಡಿಯ ತೀಚೆ ಇಟ್ಟು ಅವರ ಧರ್ಮಪತ್ನಿಯನ್ನ ಮನೆಯಿಂದ ಖಾಲಿ ಮಾಡಿಸಿದ್ದು ಯಾರು? ಮಹಾರಾಷ್ಟ್ರಕ್ಕೆ ಏರ್ ಆಂಬುಲೆನ್ಸ್ ಇಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಗೊಂಡು ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಬಾಡಿಗೆ ಕೊಡಕ್ಕೂ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಯೋಗ್ಯತೆ ಇಲ್ಲ ನಿಮಗೆ. ನಮ್ಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಹಿತೈಷಿಗಳೆಲ್ಲ 1 ರೂಪಾಯಿ 4 ರೂಪಾಯಿ ಇದೆಲ್ಲ ಕಲೆಕ್ಷನ್ ಮಾಡಿ ಅದು ಏರ್ ಆಂಬುಲೆನ್ಸ್ ಹಣ ಪಟ್ಟಿರ್ತಕ್ಕಂಥವ್ರು ನೀವು ನೋಡಿದ್ದೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ಜಾಗ, ಬೆಳೆದಂಥ ಜಾಗ, ಅವ್ರು ಓದಿದಂಥ ಜಾಗ, ಈ ಪಂಚತೀರ್ಥಗಳನ್ನ 1000 ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಯಾರು? ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಹೆಜ್ಜೆ ಕೊಡ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ 6 ಕಡೆ ಬಂದಿದ್ರು. ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ನಾವು ಸಾಮಾನ್ಯ ಚುನಾವಣೆ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಲ್ಲಾಗಿ ಸ್ವತಂತ್ರ ನಂತರದಲ್ಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ನೆಹರೂರು 2 ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿರ್ತಕ್ಕಂಥದ್ದು, ಅಧಿಕಾರವನ್ನ ದುರುಪಯೋಗಪಡಿಸ್ಕೊಂಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ SC ST ನಾಯಕರು ತೀರ್ಮಾನ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅನ್ನ ಸುಡ್ತಾ ಇರ್ತಕ್ಕಂಥ ಮನೆ ಅಂತ ಯಾಕೆ ಹೇಳಿದ್ರು? ಬರ್ನಿಂಗ್ ಹೌಸ್
ಕಾಂಗ್ರೆಸ್ ನೀವು ಹೋಗ್ಬೇಡಿ ಸುಟ್ಟು ಭಸ್ಮ ಆಗ್ತೀರಿ ಅಂತ ಹೇಳಿದ್ರು. ಅದು ನಮ್ಮವ್ರಿಗೆ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೆಸ್ಟ್ ಬೆಂಗಾಲಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಗೆದ್ದಂತ ಸಂದರ್ಭದಲ್ಲಿ ಅದನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಇದೇ ನೆಹರು ಕಾಂಗ್ರೆಸ್ ಪಾರ್ಟಿ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕಾಂಗ್ರೆಸ್ ನಲ್ಲಿ ನೆಹರು ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ 115 ಎಕರೆ ಜಾಗ ಕೊಟ್ಟಿದ್ರು ದೆಹಲಿಯಲ್ಲಿ. ಅವ್ರನ್ನ ಅಂತಿಮ ಸಂಸ್ಕಾರ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಏನಾದ್ರು ಕಿಂಚಿತ್ ಆದ್ರೂ ಪ್ರೀತಿ ಇದ್ದಿದ್ರೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನವನ್ನ ಸಾಮಾಜಿಕ ನ್ಯಾಯದ ಆಶಯಗಳನ್ನ ತುಳಿದಿದ್ದು ಈ ಕಾಂಗ್ರೆಸ್ 115 ಎಕರೆ ಅವರು ಕೊಟ್ಟಿರ್ತಕ್ಕಂಥವ್ರು. ನೀವು ಏನು ನೆಹರು ಅವರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತೀರಿ ಅಂತ ಹೇಳಿದ್ರ? ನಂತರ ಇಲ್ಲ ಪಕ್ಷದ ಮುಖಂಡರನ್ನೆಲ್ಲ ಕರೆದಿಲ್ಲ, ಏನಾದ್ರು ಮೀಟಿಂಗ್ ಮಾಡ್ತೀರಿ, ಸಭೆ ಮಾಡ್ತೀರಿ, ಒಂದು ಸಮಾವೇಶ ಮಾಡ್ತೀರಿ ಅಂತ ಹೇಳಿದ್ರೆ ಅಷ್ಟು ಜಾಗ ಕೊಡೋದಿಲ್ಲ ನಿಮ್ಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡುವಂತವ್ರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ